ಆತ್ಮೀಯ H16 ನ್ಯೂಸ್ ಅರ್ಥಾತ್ ನಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೇಲೆ ರೈತರು ಅಧಿಕಾರ ಹಿಡಿಯುವ ಕಾಲ ಈಗಾದ್ರೆ ಯಾರಾದರೂ ಅದಂಗೆ ಸಾಧ್ಯಪ್ಪ, ಪಾರ್ಟಿ ಫಂಡ್ ಇಲ್ಲ, ದುಡ್ಡಿಲ್ಲ, ಬಡ ರೈತ ಏನು ಮಾಡ್ಯಾನ ಅಂಥೇಳಿ ಸಹಜ ವಿಚಾರ ಮಾಡ್ತಾ ಇದ್ದಾರೆ. ಆದರೆ ಇರುತ್ತಿರೋದು ಪರ್ಯಾಯ ಲಾಸ್ಟ್ ಅದೊಂದು. ಯಾಕಂದರೆ ರೈತರಲ್ಲಿ ಜಾತಿ ಇಲ್ಲ, ಕುಲ ಅವರು ಆಚರಿಸ್ತಾರಿಲ್ಲ ಅಂತಲ್ಲ. ಆದರೆ ನಾವು ಈ ಮಧ್ಯಮ ವರ್ಗದವರು ಬುದ್ಧಿವಂತ ಜನ ಏನಿದ್ದೀವಿ, ಅವರು ಜಾತಿ ಬಿತ್ತಿದ್ದೀವೋ ಅಥವಾ ಬಿತ್ತಿಸ್ಕೊಂಡು ಬಿಟ್ಬಿಡೋಣ ಅವ್ರು. ಈಗ ಚರ್ಚೆ ವಿಷಯ ಅಲ್ಲದು. ಆದ್ರೆ ರೈತ ಇವತ್ತು ಜಾಣ ಆದಂದ್ರೆ, ಒಗ್ಗಟ್ಟಾದಂದ್ರೆ ಈ ಪ್ರಸ್ತುತ ಇವತ್ತು ಭ್ರಷ್ಟಗೊಂಡಂಥ ಪಕ್ಷಗಳ ಎಲ್ಲ ಪಕ್ಷಗಳು, ನೀವು ಯಾವ ಪಕ್ಷದ ತೋರಿ ಯಾವ ಭ್ರಷ್ಟತೆ ಇಲ್ಲದ ಒಂದರ ಹೆಸರು ಹೇಳಿ ನಾವು ಇಲ್ಲ. ಇವತ್ತು ಪ್ರಾಮಾಣಿಕ ಉಳಿದವ್ರು ಯಾರಂದ್ರೆ ಮಧ್ಯದಾಗೆ ಕಲೀಲಾರದವರು, ದಡ್ಡರು ಅನ್ಬೋದು, ಪ್ರಾಮಾಣಿಕರು ಪಾಪ ತುರು ಮಾಡಲಿಕ್ಕೆ ಬರೋದಿಲ್ಲ ಅವ್ರಿಗೆ. ಬುದ್ಧಿವಂತರು ಕಳ್ಳರಾಗಿಬಿಟ್ಟಿದ್ದಾರೆ, ಜ್ಞಾನಿಗಳಾಗಿಲ್ಲ. ಜ್ಞಾನಿಗಳು ಹುಡುಕಿದ್ರು ಸಿಗುವುದಿಲ್ಲ. ಜ್ಞಾನಿಗಳು ಒಳ್ಳೆ ಕೆಲಸ ಮಾಡ್ತಾರೆ. ಗಾಂಧೀಜಿ ಜ್ಞಾನಿ, ಅಂಬೇಡ್ಕರ್ ಜ್ಞಾನಿ, ಅಂಥ ನಾಯಕರು ಹುಡುಕಿದ್ರು ಸಿಗುವುದಿಲ್ಲ. ಅಂದಾಗ ಇವತ್ತು ರೈತರು ತಮ್ಮ ಮಾರ್ಗನ ತಾವು ಹುಡುಕೋದ್ರ ಜೊತೆಗೆ ಅಧಿಕಾರವನ್ನು ಸಂಘಟಿತರ ಹಿಡ್ಕೋಬೇಕಾಗಿದೆ. ಅವ್ರಿಗೆ ಒಳ್ಳೆಯ ಕಾಲ ಬಂದಿದೆ. ಹೋರಾಟ ಮಾಡ್ತೀವಿ ರೀ, ಗುರುಲಾಪುರ ಹೋರಾಟ ಮಾಡ್ತೀವಿ. ಹೋರಾಟ ಇರಲಿ, ಹೋರಾಟಕ್ಕಿಂತಲೂ ಮುಖ್ಯವಾಗಿ ಅಧಿಕಾರ ಹಿಡಿದು ಹೆಂಗೆ ಅನ್ನೋದು ರೈತ ಪ್ರತಿ ರೈತ ವಿಚಾರ ಮಾಡಬೇಕಾಗಿದೆ. ಯಾಕಂದರೆ ಎಲ್ಲಿವರೆಗೂ ನೀವು ಸ್ವತಃ ಅಧಿಕಾರಕ್ಕೆ ಬರೋದಿಲ್ಲವೋ ನಿಮ್ಮ ಉದ್ಧಾರ ನಿಮ್ಗೆ ಆಗುವುದಿಲ್ಲ ಅನ್ನೋ ಸ್ಪಷ್ಟ ಆಗ್ತಾ ಇದ್ರು. ಇದು ಇತಿಹಾಸ ಸಾಕ್ಷಿ. ಎಷ್ಟು ಇತಿಹಾಸ ಕೊಡೋಣ ನಿಮಗೆ, ಇತಿಹಾಸ ಪುಟಗಳಿಂದ ಹುಡುಕಿ ಕೊಡ್ಬೋದು. ಯಾಕಂದ್ರೆ ಸ್ಪಷ್ಟವಾಗಿ ಈ ಸಂದರ್ಭ ಹೇಳುವಂಥದ್ದು, ರೈತರಲ್ಲಿ ಜಾತಿ ಇಲ್ಲ, ಕುಲ ಇಲ್ಲ, ಧರ್ಮ ಇಲ್ಲ. ಇನ್ನು ರೈತಾಪಿ ಒಂದು ಅಲ್ಲ, ಅದು ನಶಿಸಿ ಹೋಗ್ತದೆ. ಇವತ್ತು ನೋಡ್ರಿ, ಅನೇಕ ಹಳ್ಳಿಗಳಲ್ಲಿ ಒಂದು ಕಡೆ ದರ್ಗಾ ಇರ್ತದೆ, ಒಂದು ಕಡೆ ಗುಡಿ ಇರ್ತದೆ. ಹಿಂದೂಗಳು ಕುಡ್ಕೊಂಡು ಮುಸ್ಲಿಂ ದೇವರನ್ನು ಪೂಜೆ ಮಾಡುವಂಥದ್ದು, ಮುಸ್ಲಿಂ ಹಿಂದೂಗಳನ್ನ ಕುಡ್ಕೊಂಡು ಮಾಡುವಂಥದ್ದು, ಊರಲ್ಲಿ ದುರ್ಗವ್ವ, ದ್ಯಾಮವ್ವ ಇಂಥ ದೇವತೆಗಳನ್ನ ಪೂಜೆ ಮಾಡುವಂಥದ್ದು ನಾವು ನೋಡ್ತಾ ಇದ್ದೀವಿ. ಸರಳವಾಗಿ ಸಹಜವಾಗಿ ಇರ್ತಾ ಇದ್ದಾರೆ. ಇದನ್ನು ಕೆಡಿಸೋರು ಯಾರಪ್ಪ ಅಂದ್ರೆ ನಮ್ಮಂಥ ಬುದ್ಧಿವಂತ ವರ್ಗದವರು ಅಂತೇಳಿ ಅನೇಕ ಇತಿಹಾಸಗಳನ್ನ ಹೊರಗೆ ತೆಗಿಬೋದಾಗಿದೆ. ಯಾಕೆ ಇವ್ರೊಳಗೆ ಜಗಳ ಹಚ್ಚಿದ್ರೆ, ಇವರು ಬಡದಾಡ್ತಾ ಇದ್ರಪ್ಪ ಅಂತಂದ್ರೆ ನಾವು ಸುರಳಿತವಾಗಿ ಆಳಬಹುದು ಅನ್ನುವಂಥ ಆಳುವವರ ಕುತಂತ್ರದಿಂದಾಗೆ ಇವತ್ತು ರೈತ ಬೀದಿ ಪಾಲಾಗಿದ್ದಾನೆ, ಲಾಸ್ ಮಾಡ್ಕೊಂಡು ಬದುಕು ಮಾಡ್ತಾ ಇದ್ದಾನೆ. ಕಬ್ಬಿರೋಂಥ ಲಾಭದ ಬೆಳೆಯನ್ನು ಬೆಳೆದು ಹಾನಿಯನ್ನು ಅನುಭವಿಸ್ತಾನೆ, ಉರುಳು ಹಾಕ್ಕೊಳ್ತಾನೆ, ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಕಳೆದ 20-25 ವರ್ಷಗಳ ಹೆಚ್ಚು ಕಡಿಮೆ 55-60 ಲಕ್ಷ ಜನ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಇದಕ್ಕೆ ಕಾರಣ ಸ್ವತಃ ರೈತರ ಅಂತ ಹೇಳಬೇಕಾಗ್ತದೆ. ಯಾಕೆ ನೀವು ಜಾಣರಾಗಬೇಕ್ರಿ, ನೀವು ಅಧಿಕಾರ ತೊಗೊಳ್ಬೇಕು. ಅಧಿಕಾರದಲ್ಲಿದ್ದವ್ರಿಗೆ ನೀವು ಉದ್ಧಾರ ಮಾಡೋದಿಲ್ಲ, ಇದು ಸ್ಪಷ್ಟ. ಯಾವುದೇ ಸರ್ಕಾರ ಬರಲ್ಲ, ನಾಳೆ ರಾಹುಲ್ ಗಾಂಧಿ ಅವ್ರ ಸರ್ಕಾರ ಬರಲಿ, ಇವತ್ತು ಬಿದ್ದು ಮೋದಿಯವ್ರದ್ದು ಬೇಡ, ಮೋದಿಯವ್ರು ಮತ್ತೆ